ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇನಾಸಪ್ಪ. ನಮ್ಮ ಊರು ಎಂ ದಾಸಾಪುರ, ನುಗ್ಗೇಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾವೊಂದು ಕಳೆದ 5 ವರ್ಷಗಳಿಂದ ಈ ಒಂದು ಪಿಗ್ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಮುಖ್ಯವಾದ ಪ್ರೇರಣೆ ಅಂದರೆ ನನ್ನ ಮಗ ಒಬ್ಬರು MSc AG ಮಾಡ್ಕೊಂಡು ಇದನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮ ಹಾಕಿ ಇದನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ನಾವು ತುಂಬ ಚಿಕ್ಕದಾಗಿ ಒಂದು ಫಾರ್ಮನ್ನ ಮಾಡಿ ಈಗ 5 ವರ್ಷದ ನಂತರ ಇದನ್ನು 2 ಸಲ ನಾವು ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಈ ಎಕ್ಸ್ಟೆನ್ಷನ್ ಮಾಡಿರೋದ್ರ ಜೊತೆಗೆ ನಾವು ಕೇವಲ ಬ್ರೀಡಿಂಗ್ ಮರಿಗಳನ್ನ ಹೊರಗಡೆ ಕೊಡೋದಕ್ಕೆ ಮಾಡ್ತಾಯಿದ್ದೀವಿ. ಕಟ್ಟಿಂಗಿಗೆ ನಾವು ಹೆಚ್ಚು ಪ್ರಾಶಸ್ತ್ಯನ ಕೊಟ್ಟಿಲ್ಲ ಇಲ್ಲಿ, ಏಕೆಂದರೆ ಬ್ರೀಡಿಂಗ್ ಮಾಡುವಾಗ ಅದಕ್ಕೆ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಬ್ರೀಡಿಂಗ್ ಮರಿಗಳನ್ನ ಮಾಡಿ ಬೇರೆ ರೈತರು ಯಾರು ಅದನ್ನು ಬೆಳೆಸ್ತಾರೆ ಅವರಿಗೆ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಸೊ ನಮ್ಮ ಈ ಒಂದು ಫಾರ್ಮ್ನಲ್ಲಿ ಒಂದು ಡ್ಯುರ್ಯಾಕು, ಹಾಗೆ ಯಾರ್ಕ್ಷೈರು ಮತ್ತು ಲ್ಯಾಂಡ್ ರೈಸು, ಇವುಗಳು 3 ಮಿಶ್ರ ತಳಿಗಳು. ಅಂದರೆ ಅದನ್ನು F1 ತಳಿ ಅಂತ ಕರೀತಾರೆ. ಈ F1 ತಳಿನ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಹತ್ರ ಪ್ಯೂರ್ ಡ್ಯುರ್ಯಾಕು ಕೂಡ ನಮ್ಮ ಹತ್ರ ಸಿಗುತ್ತೆ. ಪ್ಯೂರ್ ಡ್ಯುರ್ಯಾಕ್ ಬೇರೆ ಸಿಗುತ್ತೆ. ಈ ಕ್ರಾಸ್ ಬ್ರೀಡ್ಗಳು ಕೂಡ ನಮ್ಮ ಹತ್ರ ಸಾಕಷ್ಟು ಸಿಗುತ್ತೆ. ಸಾಕಷ್ಟು ಜನ ರೈತರು ಇದರ ಉಪಯೋಗನ ಪಡಿತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಕೇವಲ ಒಬ್ಬ ರೈತ ಒಂದೇ ಒಂದು ಬೆಳೆಗೆ ಅಂಟಿಕೊಳ್ಳದೆ ಸಮಗ್ರವಾಗಿ ಏನಾದರೂ ಒಂದು ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಿ ಈ ಒಂದು ಪಿಗ್ ಫಾರ್ಮು ಮತ್ತು ನಾಟಿ ಕೋಳಿ ಸ್ವಲ್ಪ ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀವಿ. ಈ ಪಿಗ್ ಫಾರ್ಮಿಂದ ಸಾಕಷ್ಟು ಅನುಕೂಲತೆಗಳು ಇದೆ, ಅದ್ರ ಜೊತೆಗೆ ಶ್ರಮವೂ ಇದೆ. ಶ್ರಮ ಪಟ್ಟರೆ ಖಂಡಿತ ಫಲ ಸಿಗುತ್ತೆ. ಈ ಪಿಗ್ ಫಾರ್ಮನ್ನು ಮಾಡಬೇಕಾದ್ರೆ ಸ್ವಲ್ಪ ಶ್ರಮ ಹಾಕಿ ನಾವು ಜವಾಬ್ದಾರಿ ರೀತಿಯಿಂದ ನಡ್ಕೊಂಡ್ರೆ ಭಾಳಷ್ಟು ಅನುಕೂಲತೆಗಳನ್ನು ನಾವು ಪಡಿಬೋದು. ನಾವು ಈ ಬ್ರೀಡಿಂಗಿಗೆ ಸಾಮಾನ್ಯವಾಗಿ ಈ ಫೀಡನ್ನು, ಕಾನ್ಸಂಟ್ರೇಟ್ ಫೀಡನ್ನು ನಾವು ಬಳಸ್ತಾ ಇದ್ದೀವಿ. ಈ ಕಾನ್ಸಂಟ್ರೇಟ್ ಫೀಡನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ಮರಿಗಳು ಭಾಳಷ್ಟು ದಷ್ಟಪುಷ್ಟವಾಗಿ, ತುಂಬ ಚೆನ್ನಾಗಿ ಆರೋಗ್ಯವಂತವಾಗಿ ಮರಿಗಳು ಬರ್ತವೆ. ಅವುಗಳನ್ನ ಬೇರೆಯವ್ರು ತಗೊಂಡೋದಂಥ ಸಂದರ್ಭಕ್ಕೂ ಕೂಡ ಆ ಮರಿಗಳನ್ನ ಅವರು ಉತ್ತಮವಾಗಿ ಬೆಳೆಸಿ ಒಳ್ಳೆಯ ಲಾಭವನ್ನು ಕೂಡ ಪಡಿಬೋದಾಗಿದೆ. ನಮ್ಮಲ್ಲಿ ಡ್ಯುರ್ಯಾಕು ಮತ್ತು ಯಾರ್ಕ್ಷೈರು ಮತ್ತು ಲ್ಯಾಂಡ್ ರೈಸು, ಈ 3 ಜಾತಿಯ ಪಿಗ್ಗಳನ್ನು ನಾವು ಸಾಕ್ತೀವಿ. ಡ್ಯುರ್ಯಾಕಿನ ಒಂದು ಮಹತ್ವ ಏನಪ್ಪ ಅಂತಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ, ಜೊತೆಗೆ ಫ್ಯಾಟ್ ಅನ್ನೋದು ತುಂಬ ಕಡಿಮೆ. ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಮರಿಗಳನ್ನ ಹೆಚ್ಚು ಕೊಡಲ್ಲ ಅಂದರೆ ಅದರ ವ್ಯಾಲ್ಯೂನೇ ಆ ಥರ. ಇದ್ರ ಮರಿಗಳ ವ್ಯಾಲ್ಯೂನೂ ಕೂಡ ತುಂಬ ಜಾಸ್ತಿ ಇರುತ್ತೆ. ಆ ಕಾರಣ ಯಾಕೆ ಅಂದರೆ ಒಂದು ಬೇರೆ ಲ್ಯಾಂಡ್ ರೈಸ್ ಇರ್ಬೋದು ಮತ್ತು ಯಾರ್ಕ್ಷೈರ್ ಇರ್ಬೋದು 10-12 ಮರಿಗಳನ್ನ ಕೊಡುತ್ತೆ ಅದು. ಆದರೆ ಇದು 4, 5, 6 ಈ ರೀತಿ ಕೊಡುತ್ತೆ. ಹಾಗಾಗಿ ಇದಕ್ಕೆ ಬೆಲೆನೂ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ತಳಿ ಅಂತ ಅಂದರೆ ಒರಿಜಿನಲ್ ಡ್ಯುರ್ಯಾಕು. ಅದು ಬಿಟ್ಟರೆ ನೀವು ಯಾರ್ಕ್ಷೈರ್ಗೆ ಮತ್ತು ಲ್ಯಾಂಡ್ ರೈಸ್ಗೆ ಹೋದರೆ ಅದು ತುಂಬ ಮರಿಗಳನ್ನ ಕೊಡುತ್ತೆ, ಸಾಕಷ್ಟು 10-15 ಮರಿವರೆಗೂ ಕೊಡುತ್ತೆ. ಆ ಮರಿಗಳು ಕೂಡ ನಮ್ಮಿಂದ ಏನಾಗಿದೆ ಅಂತಂದರೆ F1 ಅಂತ ಯಾಕೆ ಹೇಳಿದೆ ನಾನು ಅಂದರೆ ಇದ್ರ ಕ್ರಾಸ್ ಬ್ರೀಡ್ಗಳವೆಲ್ಲ. ಹಾಗಾಗಿ ಪ್ಯೂರ್ ಯಾರ್ಕ್ಷೈರು ಮತ್ತು ಲ್ಯಾಂಡ್ ರೈಸನ್ನು ನಾವು ಅಷ್ಟನ್ನೇ ಸಾಕೋ ಬದಲಿಗೆ ಈ ರೀತಿ F1 ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಮಾಡಿದ್ದೀವಿ. ನೋಡಿ, ಈಗ ಹಂದಿ ಸಾಕಾಣಿಕೆಯಲ್ಲಿ ಭಾಳ ಪ್ರಮುಖವಾದ ಘಟ್ಟ ಅಂತ ಅಂದರೆ ಒಂದು ಶೆಡ್ ಮಾಡೋದು. ಈ ಶೆಡ್ಡಿಗೆ ಸಾಕಷ್ಟು ಜನ ಏನು ಮಾಡಿಬಿಡ್ತೀವಿ, ತುಂಬ ಹಣನ ಇನ್ವೆಸ್ಟ್ ಮಾಡಿಬಿಡ್ತೀವಿ ಸ್ಟಾರ್ಟಿಂಗಲ್ಲಿ. ಆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿದಂಥ ಹಣ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಭಾಳಷ್ಟು ದಿನ ಹಿಡಿಯುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರಾರಂಭದಲ್ಲಿ ರೈತರು ಭಾಳಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು ಸಣ್ಣದಾಗಿ ಮಾಡಿ ನಾವು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಉದಾಹರಣೆಗೆ ಕೇವಲ ಒಂದು 25 ಅಡಿ ಮತ್ತು 30 ಅಡಿ ಅಗಲ ಮಾಡ್ಕೊಂಡ್ರೆ ಸುಮಾರು ಒಂದು 50 ಮರಿಗಳನ್ನ ನೀವು ಸಾಕ್ಬೋದು. ಆ 50 ಮರಿಗಳು ಸ್ವಲ್ಪ ದೊಡ್ಡವಾದ ಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ನಿಮಗೆ ಸುಲಭವಾಗಿ ಆಗುತ್ತೆ. ಒಟ್ಟಿಗೆ ನಾವು ಖರ್ಚು ಮಾಡೋವಂಥ ಇದು ತಪ್ಪುತ್ತೆ. ಸೊ ಹಾಗಾಗಿ ನಾವು ಶೆಡ್ ಮಾಡೋ ಅಂಥ ಸಂದರ್ಭದಲ್ಲಿ ಭಾಳ ಲೋಕಲ್ ಸಿಗ್ತಕ್ಕಂಥ ಕಲ್ಲುಗಳು, ಇಟ್ಟಿಗೆಗಳು ಇವನ್ನೇ ಬಳಸ್ಕೊಂಡು, ಮತ್ತು ಸಿಮೆಂಟ್ ಕಂಬಗಳು ಸಿಗುತ್ತೆ. ಆ ಕಬ್ಬಣದಲ್ಲಿ ಎಲ್ಲ ಮಾಡ್ತಾರೆ, ಹೈಪರಾಗಿ ಎಲ್ಲ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಒಬ್ಬ ರೈತ ಸಾಮಾನ್ಯವಾಗಿ ಮಾಡ್ತೀನಿ ಅಂತ ಅಂದರೆ ಈ ರೀತಿ ಹೋದರೆ ತುಂಬ ಅನುಕೂಲ ಆಗುತ್ತೆ. ಈ ಮೊದಲು ಏನಾಗ್ತಿತ್ತಪ್ಪ ಅಂತಂದರೆ ನಾವು ಒಟ್ಟಿಗೆ ಹಂದಿಗಳನ್ನ ಬಿಡ್ತಾಯಿದ್ವಿ. ಆ ಮರಿ ಹಾಕ್ತಂಥ ಸಂದರ್ಭದಲ್ಲಿ ಭಾಳಷ್ಟು ನಷ್ಟ ಆಗ್ತಾಯಿತ್ತು ನಮಗೆ. ಆ ಹಂದಿ ಅದ್ರ ಮೇಲೆ ಮಲಗೋಂಥದ್ದು, ಅದು ಆಟೋಮೆಟಿಕ್ಕಾಗಿ 4 ಮರಿ 5 ಮರಿ ಒಟ್ಟೊಟ್ಟಿಗೆ ಸತ್ತೋಗ್ತಾಯಿದ್ದು. ಆದರೆ
ಈಗ ನಾವು ಒಂದು ಇದು ಮದರ್ ಸೆಕ್ಷನ್ನು ಅಂತ ಅಂದ್ಬಿಟ್ಟು ಒಂದು ಕೇಜ್ ಸೆಕ್ಷನ್ನ ಮಾಡಿದ್ದೀವಿ. ಈ ಕೇಜ್ ಸೆಕ್ಷನ್ನು ಕೆಲವರೆಲ್ಲ ಭಾಳ ಇದಾಗಿ ಮಾಡ್ತಾರೆ. ಆದರೆ ಇದನ್ನು ನಾವೇ ಲೋಕಲ್ ನಮ್ಮ ಕಬ್ಬಿಣದ ಅಂಗಡೀಲಿ ಅವ್ರನ್ನ ಕರ್ಕೊಂಬಂದು ಫ್ಯಾಬ್ರಿಕೇಷನ್ ಮಾಡಿಸಿ ನಾವು ಮಾಡಿರೋದ್ರಿಂದ ಇದು ತುಂಬ ಸಿಂಪಲ್ಲಾಗಿ ಒಂದು ಹಂದಿ ಒಂದು ಗೂಡಲ್ಲಿರುತ್ತೆ, ಅದ್ರ ಮರಿಗಳು ಅಲ್ಲೇ ಉಳಿಯುತ್ತವೆ, ಸಾಯೋ ಸಂಖ್ಯೆ ಕಡಿಮೆ ಆಗುತ್ತೆ. ಅಲ್ಲಿ ಮೊದಲಿದ್ದಂಥ ಗೂಡಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ ಅವು ಮರಿಗಳ ಮೇಲೆ ಮಲಿಕೊಂಡು ಸಾಯೋ ಅಂಥ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಮತ್ತು ನಾವು ಒಂದು ಹಂದಿಯನ್ನು, ಒಂದು ಪಿಗ್ಗನ್ನು ನಾವು ಮರಿಗಳನ್ನ ಹಾಕಿದ ನಂತರ ಸುಮಾರು ಇಲ್ಲಿ ಹಂದಿ ಜೊತೆನೇ 1.5 ತಿಂಗಳು 2 ತಿಂಗಳು ಬಿಡ್ತೀವಿ. ಆ ಹಂದಿ ಜೊತೆನೇ ಇದ್ದಂಥ ಮರಿಯನ್ನು 2 ತಿಂಗಳಿಗೆ ನಾವು 1.5 ತಿಂಗಳಿಗೆ ಸಪ್ರೇಟ್ ಮಾಡಿ ಅದನ್ನೇ ಸಪ್ರೇಟ್ ಫೀಡ್ ಹಾಕಿ ಅವುಗಳನ್ನ ನಾವು ಮಾರಾಟ ಮಾಡ್ತೀವಿ. ಸೊ ಹಾಗಾಗಿ ಈ ಹಂದಿಗಳನ್ನ ಸಪ್ರೇಟಾಗಿ ಇಡೋದ್ರಿಂದ ಹೆಚ್ಚು ಈಲ್ಡನ್ನು ನಾವು ಪಡಿಬೋದಾಗಿದೆ. ಈ ಗೂಡನ್ನು ಮಾಡೋಂಥ ಸಂದರ್ಭದಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ನಾವು ಸ್ವಚ್ಛತೆಗೆ ಯಾಕೆ ಗಮನ ಕೊಡಬೇಕು ಅಂತಂದರೆ ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅದು ಅಷ್ಟು ಆರೋಗ್ಯವಾಗಿರುತ್ತೆ. ಇಲ್ಲೇ ರೋಗ ರುಜಿನಗಳು, ನೊಣಗಳು ಇವೆಲ್ಲ ಮುತ್ತೋದಕ್ಕೆ ಶುರು ಆಗ್ತವೆ. ಈಗ ನೋಡಿ, ಅಲ್ಲಿಂದ ಬಂದಂಥ ವೇಸ್ಟು ಈ ಕಾಲುವೆಗಳಲ್ಲಿ ಆರಾಮಾಗಿ ಹರ್ಕೊಂಡೋಗಿ ಮುಂದೆ ಮಾಡಿರ್ತಕ್ಕಂಥ ಒಂದು ಡಂಪಿಂಗಲ್ಲಿ ಅದು ಬೀಳುತ್ತೆ. ಆಗ ಇಲ್ಲಿ ಯಾವುದೇ ಥರವಾದಂಥ ಕಸ ಕಡ್ಡಿ, ಈ ಮುಸುರೆ ಇವ್ಯಾವುದೂ ಕೂಡ ಉಳಿಯೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನಾವು ಈ ಒಂದು ಬಿಲ್ಡಿಂಗನ್ನು ಮಾಡಬೇಕಾದಂಥ ಸಂದರ್ಭಕ್ಕೆ ಸ್ಲೋಪಾಗಿ ಅದರಿಂದ ಸ್ವಲ್ಪ ಸ್ಲೋಪ್ ಕೊಟ್ಕೊಂಡ್ರೆ ಅದರಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಮಲ ಮೂತ್ರ ಎಲ್ಲವೂ ಕೂಡ ಇದರೊಳಗಡೆ ಬಂದುಬಿಡುತ್ತೆ. ಆಗ ಆಟೋಮೆಟಿಕ್ಕಾಗಿ ಸ್ವಚ್ಛತೆಯನ್ನು ನಾವು ಕಾಪಾಡ್ಬೋದು. ನೋಡಿ, ಹಂದಿ ಸಾಕಾಣಿಕೆಯಲ್ಲಿ ಭಾಳ ತುಂಬ ಏನಾದರೂ ಕ್ಲೀನ್ ಕಾಪಾಡ್ತೀವಿ ಅಂದರೆ ಭಾಳಷ್ಟು ನೀರು ಚೆನ್ನಾಗಿರಬೇಕು, ಸಫಿಷಿಯೆಂಟ್ ಆಗಿರಬೇಕು, ಮತ್ತು ಸ್ವಚ್ಛತೆಯಿಂದ ಇರಬೇಕು. ಈಗ ನಾವು ಏನಾಗುತ್ತೆ, ಕೆಲವರೆಲ್ಲ ಮಾಡ್ತಾರೆ, ಒಂದು ಬಾನಿ ಇಡ್ತಾರೆ, ಅದರೊಳಗಡೆ ನೀರು ಹಾಕ್ತಾರೆ, ಒಂದು ತೊಟ್ಟಿ ಕಟ್ತಾರೆ, ಅದರೊಳಗಡೆ ನೀರು ಹಾಕ್ತಾರೆ. ಅದು ಹಂದಿ ಏನು ಮಾಡುತ್ತೆ, ಅದರೊಳಗಡೆ ಕಕ್ಕಸ್ ಮಾಡುತ್ತೆ, ಅದರೊಳಗಡೆ ಗಲೀಜು ಮಾಡುತ್ತೆ, ಅದರೊಳಗಡೆ ಫುಡ್ ಹಾಕ್ತಾರೆ. ಸೊ ಅದರೊಳಗೆ ನೀರಿರುತ್ತೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಬೇಗ ಹರಡೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ನಮ್ಮ ಫಾರ್ಮಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಪ್ರತಿಯೊಂದಕ್ಕೂ ನಿಪ್ಪಲ್ ಸಿಸ್ಟಮ್ನ ಮಾಡಿದ್ದೀವಿ. ಈ ನಿಪ್ಪಲ್ ಸಿಸ್ಟಮಲ್ಲಿ ಏನಾಗುತ್ತೆ, ಹಂದಿಗಳು ಆರಾಮಾಗಿ ಹೋಗಿ ಆ ನೀರನ್ನು ತಮಗೆ ಬೇಕಾದಷ್ಟು ಕುಡಿದು ಆರಾಮಾಗಿರ್ತವೆ. ನಾವು ಸಿಂಟ್ಯಾಕ್ಸಿಂದ ಅಲ್ಲಿಗೆ ಕನೆಕ್ಷನ್ ಮಾಡಿರೋದ್ರಿಂದ 24 ಗಂಟೆ ನೀರು ಸಿಗ್ತಾ ಇರ್ತದೆ, ಮತ್ತು ಶುದ್ಧವಾದ ನೀರು ಸಿಗುತ್ತೆ. ಅದಕ್ಕೆ ಎಲ್ಲೂ ಕೊಳಕು ನೀರು ಕುಡಿದೆ ಅಂತಕ್ಕಂಥ ಭಾವನೆನೇ ಬರೋಲ್ಲ ಆ ಹಂದಿಗಳಿಗೆ. ಆ ಥರ ಆಗಿ ಈ ಒಂದು ಸಿಸ್ಟಮನ್ನು ನಾವು ಬಳಸ್ಕೊಂಡಿದ್ದೀವಿ. ಈಗ ನಾವು ಮರಿಗಳನ್ನ ಮಾಡಬೇಕಾದ್ರೆ ಈ ಹಂದಿಗಳಿಗೆ ಫೀಡ್ ಕೊಟ್ಟರೆ ಮಾತ್ರ ಒಳ್ಳೆ ಮರಿಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫೀಡ್ ಇಲ್ಲ ಅಂತ ಅಂದರೆ ಹೋಟೆಲ್ ವೇಸ್ಟಲ್ಲಿ ಎಲ್ಲ ಮಾಡ್ತಾರೆ, ಬಟ್ ಅವು ಜಾಸ್ತಿ ಬೆಳವಣಿಗೆನೂ ಆಗೋಲ್ಲ ಮತ್ತು ಒಳ್ಳೆ ಆರೋಗ್ಯವಾಗಿಯೂ ಇರೋಲ್ಲ. ಆ ಕಾರಣಕ್ಕೆ ನಾವು ಈಗ ಮರಿಗಳಿಗೆ ಈ ಸ್ಟಾರ್ಟರ್ ಅಂತ ಕೊಡ್ತೀವಿ, ಮತ್ತು ಇದಕ್ಕೆ ಗಬ್ಬದ ಹಂದಿಗಳಿಗೆ ಜಸ್ಟೇಷನ್ ಅಂತ ಕೊಡ್ತೀವಿ, ಮತ್ತು ಮರಿ ಹಂದಿಗಳಿಗೆ ಲ್ಯಾಕ್ಟೇಷನ್ ಅಂತ ಕೊಡ್ತೀವಿ. ಸೊ ಈ ಫೀಡನ್ನೇ ನಾವು ಬಳಸೋದು. ಈ ಫೀಡ್ ಬಳಸೋದ್ರಿಂದ ಮರಿಗಳು ಕೂಡ ಉತ್ಕೃಷ್ಟವಾಗಿ ಬರ್ತವೆ. ಸೊ ಹೋಟೆಲ್ ವೇಸ್ಟಲ್ಲಿ ಏನಾಗುತ್ತೆ, ನೀವು ಅದೇ ಕಟಾವು ಮಾಡ್ತೀವಿ ಅಂತಂದರೆ ಹೋಟೆಲ್ ವೇಸ್ಟ್ ಹಾಕ್ಕೊಂಡು ಸ್ವಲ್ಪ ದಿವಸ ಮಾಡ್ಬೋದು. ಕಟಾವುಗಲ್ಲೂ ಕೂಡ ಕೆಲವರು ಇತ್ತೀಚೆಗೆ ಏನಾಗ್ತಾಯಿದೆ, ಕಟಾವಲ್ಲೂ ಕೂಡ ಈ ಫೀಡನ್ನೇ ಹಾಕಿ ಬೆಳೆಸ್ತೀವಿ ಅಂತಾರೆ. ಬಟ್ ಈಗಿನ ಮಾರ್ಕೆಟ್ ವ್ಯಾಲ್ಯೂ ರೇಟಿಗೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಕಟಾವು ಹೋಗೋಂಥ ಸಂದರ್ಭಕ್ಕೆ ಹೋಟೆಲ್ ಫುಡ್ಡು, ಹೋಟೆಲ್ ವೇಸ್ಟು ಇದಕ್ಕೆ ಹೋಗ್ಬೋದು. ಈ ಮರಿಗಳನ್ನ ಮಾಡ್ತೀನಿ, ಬ್ರೀಡಿಂಗ್ ಮಾಡ್ತೀನಿ ಅಂದರೆ ಮಾತ್ರ ಫೀಡ್ಗೆ ಹೋಗೋದೇ ಬೆಟರ್. ಒಂದು ಮರಿ ಹಂದಿಗೆ ಆ ಮರಿಗಳ ಸಂಖ್ಯೆ ನೋಡ್ಕೊಂಡು 2ರಿಂದ 2.5 kg ಕೊಡ್ತೀವಿ ಒಂದು ದಿನಕ್ಕೆ. ಒಂದು ಬೆಳಗ್ಗೆ ಸಂಜೆ 2.5 kg, ಒಟ್ಟು 5 kg, 4ರಿಂದ 5 kg ಮರಿ ಹಂದಿಗಳಿಗೆ. ಗಬ್ಬದ ಹಂದಿಗೆ 2ರಿಂದ 4 kg. ಈ ಥರ ಮರಿಗಳಿಗೆ ಅರ್ಧ kg, 3/4 kg ಅದರ ವೆಯ್ಟು ನೋಡಿಕೊಂಡು ನಾವು ಕೊಡ್ತೀವಿ. ನೋಡಿ, ನಮ್ಮಲ್ಲಿ ಸುಮಾರು ಒಂದು 75 ಮದರ್ ಪಿಕ್ಸ್ ಇದೆ. ಈ ಮದರ್ ಪಿಕ್ಸ್ಗಳನ್ನ ನಾವು ಗಬ್ಬ ಆದ ನಂತರ ಈ ಥರ ಕೇಜ್ ಗುಡ್ಗಳಿಗೆ ಹಾಕ್ತೀವಿ. ಹಾಕ್ತಂಥ ಸಂದರ್ಭದಲ್ಲಿ ಪ್ರತಿ ಒಂದು ಹಂದಿಗೆ ಬೆಳಗ್ಗೆ 2 kg, ಸಂಜೆ 2 kg ಈ ರೀತಿ ಕಾನ್ಸಂಟ್ರೇಟ್ ಫೀಡನ್ನು ನಾವು ಬಳಸ್ತೀವಿ. ಈ ಮರಿ ಹಾಕಿದ ನಂತರ ಮರಿಗಳ ಸಂಖ್ಯೆಯನ್ನು ಆಧರಿಸಿ ಅದಕ್ಕೆ ಒಂದು 1/4 kg, ಅರ್ಧ kg ಜಾಸ್ತಿ ಮಾಡ್ತಾ ಹೋಗ್ತೀವಿ. ಅಂದರೆ 2 kg ಹಾಕ್ತಿದ್ನ 2.5, 2.25 ಈ ರೀತಿ ಮರಿಗಳ ಸಂಖ್ಯೆ ನೋಡಿ. ಯಾಕೆಂದರೆ ಅದು ಹಾಲು ಕೊಡಬೇಕಲ್ಲ, ಆ ಹಾಲು ಕೊಡೋದಕ್ಕೋಸ್ಕರ ನಾವು ಹೆಚ್ಚು ಫೀಡನ್ನು ಅಲ್ಲಿ ಕೊಡ್ತೀವಿ. ಮತ್ತು ಮರಿಗಳು ಅಷ್ಟೇ, ಮರಿಗಳು 1.5 ತಿಂಗಳು 15 ದಿವಸ ಆದ ತಕ್ಷಣ ಮರಿಗಳು ಮೇವನ್ನು ತಿನ್ನೋದಕ್ಕೆ ಶುರು ಮಾಡ್ತವೆ. ಆದರೆ ಅದ್ರ ಜೊತೆಗೆ ಅವಕ್ಕೆ ಸಪ್ರೇಟ್ ಫೀಡನ್ನು ಕೊಟ್ಟರೆ ಅವು ಇನ್ನೂ ಕೂಡ ಬೇಗ ಡೆವಲಪ್ ಆಗೋದಕ್ಕೆ ಅವಕಾಶ ಆಗುತ್ತೆ.
ಜೊತೆಗೆ ಮರಿಗಳಿಗೆ ಹಾಲು ಏನಾದರೂ ಕಡಿಮೆ ಆಗುತ್ತೆ ಅಂತ ಅಂದರೆ ಸೊ ಅದಕ್ಕೆ ಕೂಡ ನಮಗೆ ಮಿಲ್ಕ್ ಪೌಡ್ರ್ಗಳು ಸಿಗುತ್ತೆ. ಆ ಮಿಲ್ಕ್ ಪೌಡ್ರ್ಗಳನ್ನು ನಾವು ಬಳಸ್ಬೋದು. ಜೊತೆಗೆ ಕ್ಯಾಲ್ಶಿಯಂ ಪೌಡ್ರ್ಗಳನ್ನ ಬಳಸ್ತೀವಿ. ಏಕೆಂದರೆ ಮರಿ ಹಾಕಿದಾಗ ಈ ಕ್ಯಾಲ್ಶಿಯಮ್ಮು ಇದೆಲ್ಲ ಕಡಿಮೆ ಆಗೋದ್ರಿಂದ ಅದನ್ನು ಹೆಚ್ಚು ಬಳಸ್ತೀವಿ. ಮತ್ತು ಹೆಚ್ಚಾಗಿ ಮಿನರಲ್ ಫೀಡನ್ನು ಇದಕ್ಕೆ ಕೊಡಬೇಕಾಗುತ್ತೆ. ಅದನ್ನೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಕೊಡ್ತೀವಿ. ನೋಡಿ, ಇದು ಯಾರ್ಕ್ಷೈರ್ ಹಂದಿ. ಇದಕ್ಕೆ ಕ್ರಾಸ್ ಆಗಿರ್ತಕ್ಕಂಥದ್ದು ನಮ್ಮದು ಡ್ಯುರ್ಯಾಕ್ ಒರಿಜಿನಲ್ ಪ್ಯೂರ್ ಡ್ಯುರ್ಯಾಕು. ಈಗ ನೋಡಿ, ಅದು ಸುಮಾರು 10 ಮರಿಗಳನ್ನು ಇಟ್ಕೊಂಡಿದೆ. ಅದು ಎಷ್ಟು ಆರೋಗ್ಯವಂತಾಗಿದ್ದಾವೆ ಮರಿಗಳು ಅಂತ ಅಂದರೆ ಬಹಳಷ್ಟು ಆರೋಗ್ಯವಂತವಾಗಿ ತುಂಬ ಚೆನ್ನಾಗಿ ಫೀಡ್ ಮಾಡ್ತವೆ. ಈಗ ಹಂದಿಗೆ ಏನು ಫೀಡ್ ಮಾಡ್ತೀವಿ ಅದು ಹೆಚ್ಚು ಫೀಡ್ ಮಾಡೋದ್ರಿಂದ ಮರಿಗಳು ಕೂಡ ಭಾಳ ಉತ್ಕೃಷ್ಟವಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ನೋಡಿ, ಇದನ್ನು ನಾವು ಇವಾಗ ಕ್ರಾಸಿಂಗಿಗೆ ಬಿಟ್ಟಿದ್ದೀವಿ. ಈ ಕ್ರಾಸಿಂಗ್ ಆದ ನಂತರ ಒಂದು ಸ್ವಲ್ಪ ಅಂದರೆ ಒಂದು 15 ದಿವಸ ಆದ ತಕ್ಷಣ ಇವುಗಳನ್ನ ನಾವು ಕೇಜ್ಗಳಿಗೆ ಹಾಕ್ತೀವಿ. ಅಲ್ಲಿ ಫೀಡ್ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಫೀಡ್ನಲ್ಲಿ ಅವು ಮರಿಗಳನ್ನ ಬೆಳೆಸೋದಕ್ಕೆ ಶುರುವಾಗ್ತೀವಿ. ಈ ಕ್ರಾಸಿಂಗ್ ಬಿಟ್ಟಿರೋದ್ರಿಂದ ಇನ್ನೂ ಕ್ರಾಸಿಂಗ್ ಆಗ್ತಾಯಿದ್ದಾವೆ. ಕ್ರಾಸಿಂಗ್ ಮುಗಿದ ನಂತರ ಅಲ್ಲಿಗೆ ಹಾಕ್ತೀವಿ. ಕ್ರಾಸಿಂಗ್ ಆದ ನಂತರ ಏನಾಗುತ್ತೆ, ಸುಮಾರು 4 ತಿಂಗಳಿಗೆ ಇದು ಮರಿ ಹಾಕುತ್ತೆ. ಈ 4 ತಿಂಗಳಿಗೆ ಮರಿ ಹಾಕ್ತಂಥ ಸಂದರ್ಭಕ್ಕೆ ನಾವು ಅದನ್ನು 2 ತಿಂಗಳು 3 ತಿಂಗಳು ಇಟ್ಟು 7 ತಿಂಗಳಿಗೆ, ಅಂದರೆ ಮರಿಗೆ 3 ತಿಂಗಳಾಗಿರುತ್ತೆ, ಆ 3 ತಿಂಗಳು ಮರಿನ ನಾವು ಸೇಲ್ ಮಾಡ್ತೀವಿ. ತಗೊಂಡೋದಂಥವ್ರು ಏನು ಮಾಡ್ತಾರೆ, ಆ 3 ತಿಂಗಳು ಮರಿನ 6 ತಿಂಗಳು ಸಾಕಿದರೆ 100ರಿಂದ 120 kgವರೆಗೂ ವೆಯ್ಟ್ ಬರ್ತವೆ. ಸೊ ಆಗ ಅವರು ಅದನ್ನು ಕಟಾವಿಗೆ ಕೊಡ್ಬೋದು, ಅಥವಾ ಅದರೊಳಗಡೆ ಬೆಸ್ಟ್ ಒನ್ ಯಾವುದಿರುತ್ತೋ ಅದನ್ನು ತಗೊಂಡು ಅವರು ಕೂಡ ಬ್ರೀಡಿಗೆ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಮರಿಗಳ ಹಾಕೋಂಥ ಸಂದರ್ಭದಲ್ಲಿರ್ಬೋದು, ಹಂದಿಗಳಿಗೆ ವ್ಯಾಕ್ಸಿನೇಷನ್ ತುಂಬ ಇಂಪಾರ್ಟೆಂಟು. ಈ ವ್ಯಾಕ್ಸಿನೇಷನ್ನು ಐರನ್ ಇಂಜೆಕ್ಷನ್ ಇರ್ಬೋದು, ಮತ್ತು FMD ಇರ್ಬೋದು, ಮತ್ತು ಸ್ವೈನ್ ಫೀವರ್ ಇರ್ಬೋದು. ಇಂಥವನ್ನೆಲ್ಲ ಆ ಕಾಲಕ್ಕೆ ತಕ್ಕಂತೆ ಹಾಕಲೇಬೇಕು. ಅದು ಹಾಕಿದ್ರೆ ನಾವು ಒಳ್ಳೆ ಹಂದಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಇವೆಲ್ಲ ಮರಿಗಳನ್ನ ಬಿಡಿಸಿ ಇವನ್ನ ಕ್ರಾಸಿಗೆ ಬಿಡೋದಕ್ಕೆ ಅಂತ ಇಟ್ಟಿದ್ದೀವಿ. ಇನ್ನೂ ಕ್ರಾಸಿಗೆ ಬಿಟ್ಟಿಲ್ಲ ಇವುಗಳನ್ನ. ಸೊ ಇವು ಒಂದು ತಿಂಗಳು ಆದ ನಂತರ ಇವುಗಳನ್ನ ಮತ್ತೆ ನಾವು ಕ್ರಾಸಿಗೆ ಬಿಡ್ತೀವಿ. ಇವುಗಳು ನೋಡಿ, ನಮ್ಮದು ಏನಂದರೆ ಪ್ಯೂರ್ ಡ್ಯುರ್ಯಾಕು. ಇವು ಸಲಗಗಳನ್ನೇ ಕೆಲವರು ತಗೊಂಡೋಗ್ತಾರೆ. ಯಾಕೆಂದರೆ ಪ್ಯೂರ್ ಡ್ಯುರ್ಯಾಕ್ ಸಲಗಗಳು ಸಿಗೋದು ಕಷ್ಟ. ಅವುಗಳನ್ನ ತಗೊಂಡೋಗಿ ಅದರಿಂದ ಅವರು ಬ್ರೀಡನ್ನು ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲವೂ ಕೂಡ ಈಗ ಮರಿಗಳನ್ನ ಬಿಡಿಸಿ ನಾವು ಹಾಕಿರ್ತಕ್ಕಂಥದ್ದು. ಇವು ಕ್ರಾಸಿಗೆ ಬಿಟ್ಟ ನಂತರ ಇವುಗಳನ್ನ ಕೇಜ್ಗಳಿಗೆ ಶಿಫ್ಟ್ ಮಾಡ್ಕೊತೀವಿ. ಈಗ ನೋಡಿ, ಇವೆಲ್ಲ 3 ತಿಂಗಳು ಮರಿಗಳು. ಈ 3 ತಿಂಗಳು ಮರಿಗಳನ್ನ ಈಗ ನಾವು ಸೇಲಿಗೆ ಇಟ್ಟಿದ್ದೀವಿ. ಸೊ ಇವು ಸೇಲ್ ಆಗ್ತವೆ. ಇವು ಅಷ್ಟೇ, ಇವು 4 ತಿಂಗಳು ಮರಿಗಳು. ಅವು ಗಾತ್ರಕ್ಕೆ ಗೊತ್ತಾಗ್ಬಿಡುತ್ತೆ ಸೈಜು ವ್ಯತ್ಯಾಸ ಆಗೋದು. ಈಗ ಉದಾಹರಣೆಗೆ 3 ತಿಂಗಳು ಅಂತಂದರೆ 15 kgಯಿಂದ 20 kg 25 kgವರೆಗೂ ಬರ್ತವೆ ಒಂದೊಂದು ಮರಿಗಳು. ಸೊ ಅವುಗಳನ್ನ ನಾವು ಮಾರಾಟ ಮಾಡ್ತೀವಿ. ಮರಿ ಹಾಕೋಕ್ಕಿಂತ ಮುಂಚೆನೇ 1 ತಿಂಗಳು 2 ತಿಂಗಳು ನಾವು ಇದರೊಳಗೆ ಕೇಜ್ ಒಳಗಡೆ ಬಿಟ್ಟಿರ್ತೀವಿ. ಒಂದಿನ ಇಲ್ಲೇ ಅದು ಮರಿ ಹಾಕುತ್ತೆ, ಇಲ್ಲೇ ತನ್ನ ಮರಿಗಳನ್ನ ಪೋಷಣೆ ಮಾಡುತ್ತೆ. ಇಲ್ಲೇ ನಾವು ಮರಿಗಳಿಗೆ ಹುಟ್ಟಿದ ತಕ್ಷಣವೇ ಅದಕ್ಕೆ ಐರನ್ ಇಂಜೆಕ್ಷನ್ನು ಇದನ್ನೆಲ್ಲ ನಾವು ಬಳಸ್ತೀವಿ. ನಂತರ ಇಲ್ಲಿ ಇದು ಗಬ್ಬಾಗಿದೆ, ಇದನ್ನು ನಾವು ಕೇಜಿಗೆ ಹಾಕಿದ್ದೀವಿ. ಇದು ಇನ್ನೊಂದು ತಿಂಗಳೊಳಗಡೆ ಮರಿ ಹಾಕುತ್ತೆ. ಇಲ್ಲಿ ಮರಿ ಹಾಕಿದಂಥವನ್ನ ನಾವು ಹೆಚ್ಚು ಕಮ್ಮಿ 2 ತಿಂಗಳು ಆದಮೇಲೆ ಇಂಥ ಮರಿಗಳನ್ನ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ. ಹಂದಿ ಮತ್ತು ಮರಿ ಒಟ್ಟಿಗೆ ಬಿಡ್ತೀವಿ ಸದ್ಯಕ್ಕೆ. ಅದಾದ ನಂತರ ಈ ಮರಿಗಳಿಗೆ ಸಪ್ರೇಟ್ ಫೀಡ್ ಹಾಕಿ ಇದನ್ನು ನಾವು ಕ್ರಾಸ್ ಮಾಡೋದಕ್ಕೆ ಬಿಡ್ತೀವಿ. ಇದು ಇವತ್ತು ತಾನೇ ಮರಿ ಆಗ್ತಾಯಿದೆ. ಇದು ಈಗ 5 ಮರಿಗಳನ್ನ ಹಾಕಿದೆ, ಈಗ ಜಸ್ಟ್ ಆಗ್ತಾಯಿದೆ ಇನ್ನೂ. ಅದೇ ಒಂದು ಹಂದಿಯಿಂದ ನಾವು ಸುಮಾರು 10, 12 ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವು ಹಂದಿಗಳು 6, 7 ಅನ್ನೋ ಆಗ್ತವೆ. ಅದು ಒಂದೊಂದು ಸಲ ಒಂದೊಂದು ಥರ ಆಗಿರುತ್ತೆ. ಈಗ ಈ ಮರಿಗಳು ಅಷ್ಟೇ. ಇವೆಲ್ಲವನ್ನು ಕೂಡ ನಾವು 3 ತಿಂಗಳು 3.5 ತಿಂಗಳು ಇಟ್ಟು ಇವನ್ನು ಸೇಲ್ ಮಾಡ್ತೀವಿ. ಇವೆಲ್ಲ 10 ದಿವಸದ ಮರಿಗಳು ಅಷ್ಟೇ, 8 ದಿವಸ 10 ದಿವಸ ಮರಿಗಳು. ಸಾಮಾನ್ಯವಾಗಿ ಏನಾಗುತ್ತೆ, ಹಂದಿಗಳಿಗೆ ಅಷ್ಟೊಂದು ಸ್ವಚ್ಛತೆ ಇದ್ದರೆ ಅಷ್ಟೊಂದು ರೋಗಗಳ ಕಾಟ ಕಡಿಮೆ ಆಗುತ್ತೆ. ಸ್ವಚ್ಛತೆ ಇಲ್ಲ ಅಂದರೆ ಸ್ವಲ್ಪ ರೋಗಗಳ ಕಾಟನೂ ಜಾಸ್ತಿ ಆಗುತ್ತೆ. ಅಂಥ ರೋಗಗಳು ಕಂಡು ಬಂದಂಥ ಸಂದರ್ಭಕ್ಕೆ ಸ್ಥಳೀಯವಾಗಿ ವೈದ್ಯರಿರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ನಾವು ಮಾಹಿತಿ ಪಡ್ಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ಗಳನ್ನ ಕೊಡ್ಬೋದು. ಉದಾಹರಣೆಗೆ ಜ್ವರ ಬರ್ತದೆ, ಮೈಕೈ ನೋವು ಇರುತ್ತೆ, ಅಂಥದಕ್ಕೆ
ಈಗ ಸಾಮಾನ್ಯವಾಗಿ ಯಾವ ಔಷಧಿಗಳನ್ನ ಬಳಸಬೇಕು ಅಂತ ಡಾಕ್ಟ್ರುಗಳು ನಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಂಥ ಔಷಧಿಯನ್ನು ನಾವು ಅಲ್ಲಿ ಬಳಸ್ತೀವಿ. ಮತ್ತು ಐರನ್ ಇಂಜೆಕ್ಷನ್ ಇರ್ಬೋದು. ಮತ್ತು ಪ್ರತಿ ವರ್ಷ FMDಯನ್ನು ಕಡ್ಡಾಯವಾಗಿ ನಾವು ಕೊಡಿಸ್ಬೇಕಾಗತ್ತೆ, ಫುಟ್ ಆ್ಯಂಡ್ ಮೌತ್ ಡಿಸೀಸ್ದು. ಆ FMDಯನ್ನು ನಾವು ಕೊಟ್ಟರೆ ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ, ಇಲ್ಲಿ ನಮ್ಮ ಕಡೆ ಅಷ್ಟೊಂದು ಕಾಯಿಲೆಗಳ ಸಂಖ್ಯೆ ಕಡಿಮೆ. ಈಗ ಅದೇ ಬೆಂಗಳೂರು ಆ ಕಡೆ ಎಲ್ಲ ಆದರೆ ತುಂಬ ಕ್ರೌಡ್ ಇರುತ್ತೆ, ಅಲ್ಲಿ ಅಂಥ ಕಡೆ ಜಾಸ್ತಿ ಇರುತ್ತೆ. ಸ್ವೈನ್ ಫೀವರ್ನು ಕೂಡ ವರ್ಷಕ್ಕೊಂದು ಸಲ ನಾವು ಇಂಜೆಕ್ಷನ್ನ ಕೊಡಬೇಕಾಗುತ್ತೆ, ಅದು ಗೌರ್ನಮೆಂಟಿಂದ ಸಿಗುತ್ತೆ. ಅಂಥ ಔಷಧಿಗಳನ್ನ ಬಳಸಿ, ಮತ್ತು ಸಾಮಾನ್ಯವಾಗಿ ಕಾಲು ಏನಾದರೂ ಹುಣ್ಣುಗಳಾದರೆ ಅದಕ್ಕೆಲ್ಲ ಆಯಿಂಟ್ಮೆಂಟ್ಗಳು ಸಿಗುತ್ತೆ. ಸೊ ಆ ಆಯಿಂಟ್ಮೆಂಟ್ಗಳನ್ನ ಬಳಸಿ ನಾವು ಅದನ್ನೆಲ್ಲ ಕ್ಯೂರ್ ಮಾಡ್ಕೋಬೋದು. ಏನು ಅಷ್ಟೊಂದು ಮೇಜರಾಗಿ ಕಾಯಿಲೆ ಬರುತ್ತೆ ಅನ್ನೋದೇನಿಲ್ಲ. ಅಕಸ್ಮಾತ್ ಹಿಂದೆಲ್ಲ ಏನೋ ಸ್ವೈನ್ ಫೀವರ್ ಬಂದರೆ ಇಡೀ ಫಾರ್ಮೇ ಹೊಟ್ಟೋಗುತ್ತೆ ಅನ್ನೋದು ಇದೆ. ಬಟ್ ನಮ್ಗೆ ಆ ಥರದ ಸನ್ನಿವೇಶಗಳು ಏನು ಇಲ್ಲಿಲ್ಲ. ಈ ಹಂದಿ ಸಾಕಾಣಿಕೆ ಲಾಭನ ನಷ್ಟನ ಅನ್ನೋದು ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಈ ಹಂದಿ ಸಾಕಾಣಿಕೆ ಏನಾಗುತ್ತೆ, ಒಂದು ಉಪಕಸಬು ಇದು. ಮೇಯ್ನ್ ಕಸಬನ್ನು ಮಾಡೋರು ಇದ್ದಾರೆ, ಆದರೆ ಉಪಕಸಬಾಗಿ ಇಟ್ಕೊಂಡ್ರೆ ರೈತರಿಗೆ ತುಂಬಾ ಅನುಕೂಲ. ಲಾಭ ಅಂತೂ ಇದೆ, ಲಾಭ ಇಲ್ಲ ಅಂತ ಅಲ್ಲ. ಆದರೆ ಕೆಲವು ಟೈಮ್ ಏನಾಗುತ್ತೆ, ಸೀಸನ್ ವೈಸು ಅದು ವ್ಯತ್ಯಾಸಗಳಾಗುತ್ತೆ. ಒಂದು ಟೈಮಲ್ಲಿ ತುಂಬ ಹೈ ರೇಟ್ ಸಿಗುತ್ತೆ, ಕೆಲವು ಟೈಮ್ ಲೋ ರೇಟ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಅದನ್ನು ಮೇಡ್ಗುಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಲಾಭ ಇದೆ. ಈಗ ಉದಾಹರಣೆಗೆ ಬ್ರೀಡಿಂಗ್ ಮಾಡ್ತೀನಿ ಅಂತ ನೀವು ಹೋದರೆ ಒಂದು ಹಂದಿಲಿ ಕನಿಷ್ಠ ನಾವು 10, 12, 15 ಹಾಕುತ್ತೆ ಅನ್ನೋದು ಸಪ್ರೇಟ್ ಥಿಂಗು. ಆದರೆ ಕೊನೆ ಪಕ್ಷ ನಮ್ಗೆ 8 ಮರಿಗಳು ಉಳಿತು ಅಂತ ಅಂದರೆ ಆ 8 ಮರಿಗಳನ್ನ ನಾವು ಚೆನ್ನಾಗಿ ಬೆಳೆಸಿದ್ದೆ ಆದರೆ ಅದು ಒಂದು ಮರಿ, ಈಗ ಆ್ಯಕ್ಚುಲಿ ಮರಿ ರೇಟ್ ಕಡಿಮೆ ಆಗಿದೆ. ನಾವು 7,000-7,500 ರೂಪಾಯಿಗೆಲ್ಲ ಮಾರ್ತಾಯಿದ್ವಿ. ಈಗ ಅದು 5,000-5,500 ರೂಪಾಯಿಗೆಲ್ಲ ಆಗ್ತಾಯಿದೆ ಅಂದರೆ ಸ್ವಲ್ಪ ಏನಾಯಿತು, ಪ್ರಾಫಿಟ್ ಕಡಿಮೆ ಆಯಿತು. ಆಗ ನಮಗೆ ಪ್ರಾಫಿಟ್ ತುಂಬ ಜಾಸ್ತಿ ಸಿಗ್ತಾಯಿತ್ತು, ಈಗ ಪ್ರಾಫಿಟ್ ಕಡಿಮೆ ಆಗಿದೆ. ಸೊ ಆ ಥರ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದನ್ನು ನೀಟಾಗಿ ವ್ಯವಸ್ಥಿತವಾಗಿ ಮಾಡ್ತೀನಿ ಅಂತಂದರೆ ಲಾಭ ಇದೆ, ಲಾಭ ಇಲ್ಲ ಅಂತ ಹೇಳೋಂಗಿಲ್ಲ. ಆದರೆ ಅದ್ರ ಜೊತೆಗೆ ಶ್ರಮನೂ ಹಾಕಬೇಕು, ಅಟೆನ್ಷನ್ ಇರಬೇಕು. ಅಟೆನ್ಷನ್ ಇದ್ದರೆ ಖಂಡಿತ ಇದರಿಂದ ಲಾಭನ ಮಾಡ್ಬೋದು. ಈಗ ಏನಪ್ಪ ಅಂತಂದರೆ, ಈಗ ನೋಡಿ, ಒಂದು ಹಂದಿಯನ್ನು ನಾವು ಕ್ರಾಸ್ ಮಾಡಿಸಿದಾಗ ಆ ಕ್ರಾಸ್ ಮಾಡಿದಾಗಿಂದ ಫೀಡ್ ಆಗ್ತಾ ಹೋದರೆ ಸೊ ಅದು ಒಂದು 8 ಮರಿಗಳನ್ನ ನಮಗೆ ಉಳಿಸ್ಕೊಟ್ರೆ, ಅದು ಜಾಸ್ತಿ ಉಳಿಸುತ್ತೆ, ಅದು ಬೇರೆ ವಿಚಾರ. ಉಳಿಸೋದು ನಮಗೆ ಹೆಚ್ಚಿನ ಪ್ರಾಫಿಟ್ ಅಂತ ತಿಳ್ಕೊಳ್ಳೋಣ. 8 ಮರಿಗಳನ್ನ ಉಳಿಸ್ಕೊಟ್ರೆ ಅವು ಕನಿಷ್ಠ ಈಗಿನ ಪ್ರಕಾರ ಹೋದರೆ 5,000-6,000 ರೂಪಾಯಿಗೆ ಹೋದರೆ 40,000ರಿಂದ 46,000 ರೂಪಾಯಿ, 48,000 ರೂಪಾಯಿಗೆ ಹೋಗ್ತವೆ. 48,000 ರೂಪಾಯಿಗೆ ಹೋದರೆ ಆ ಹಂದಿಗೆ ನಾವು ಬಳಸ್ತಕ್ಕಂಥ ಫೀಡ್ ಇರುತ್ತಲ್ಲ, ಅದು ಒಂದು 20,000 ರೂಪಾಯಿವರೆಗೂ ಹೋದರೆ ನಮಗೆ ಕೊನೆ ಪಕ್ಷ 20,000 ರೂಪಾಯಿ ಉಳಿದ್ರು ಒಂದು ಹಂದಿನಲ್ಲಿ. ಈಗ ನಮ್ಮ ಹತ್ರ ಒಂದು 70 ಮದರ್ ಪಿಕ್ಸ್ ಇದೆ. ಆ 70 ಮದರ್ ಪಿಕ್ಸಲ್ಲಿ ಅದು ಬ್ಯಾಚ್ ಬೈ ಬ್ಯಾಚ್ ಬರುತ್ತೆ. ಈಗ ಒಂದು 25 ಇದು ಮದರ್ ಪಿಕ್ಸ್ನ ಒಂದು ಕಡೆ ಒಂದು ಸಾರಿ ಬ್ರೀಡ್ ಮಾಡ್ತೀವಿ ನಾವು. 25 ಹೋದ್ಮೇಲೆ ನೆಕ್ಸ್ಟ್ 25 ಆ ಥರ ಹಾಕ್ತೀವಿ. ಈ ಥರ 3 ಬ್ಯಾಚಲ್ಲಿ ನಾವು ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ಸಿಗ್ತಾ ಇದೆ. ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಅದು ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು ಅಂತಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಸಲ ನಮಗೆ 10 ಲಕ್ಷ ರೂಪಾಯಿ ಲಾಭ ಬಂದಿದೆ, ಒಂದು ಸರಿ 3 ಲಕ್ಷ ಬಂದಿದೆ. ಪ್ರಾರಂಭದಲ್ಲಿಲ್ಲ ಸಾಕಷ್ಟು ನಷ್ಟ ಅನುಭವಿಸಿದ್ದೀವಿ. ಸೊ ಹಾಗಾಗಿ ಇವೆಲ್ಲವೂ ಆಗ್ತಾ ಇರ್ತದೆ, ಡೆವಲಪ್ ಆಗ್ತಾ ಇರ್ತದೆ, ಹಾಗಾಗಿ ನಡೆಯುತ್ತೆ. ಈಗ ನಾವು ಕಳೆದ 5 ವರ್ಷ ಅಂದರೆ ಇದು 6ನೇ ವರ್ಷ. 6ನೇ ವರ್ಷದಿಂದನೂ ನಾವು ಕೂಡ ಈ ಫಾರಮ್ನ ಮಾಡ್ತಾ ಬರ್ತಿದ್ದೀವಿ. ನಮಗೆ ತುಂಬ ಚೆನ್ನಾಗಿ ಹಿಡಿಸಿದೆ. ಜೊತೆಗೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳಿಲ್ಲದೆ ನಡ್ಕೊಂಡು ಬರ್ತಾ ಇದೆ. ಈಗ ಯಾರಿಗಾದ್ರೂ ನಾವು ಹೊಸದಾಗಿ ರೈತರು ನಾವು ಪ್ರಾರಂಭ ಮಾಡ್ತೀವಿ, ನಾವು ಮಾಡ್ಬೋದು ಅಂದರೆ ನಮ್ಮಿಂದ ಏನು ಸಹಾಯ ಆಗ್ಬೋದೋ, ಏನು ಸಲಹೆಗಳು ಬೇಕಾಗ್ಬೋದೋ ಅದನ್ನೆಲ್ಲ ಕೊಡೋದಕ್ಕೆ ತಯಾರಿದ್ದೀವಿ. ಮತ್ತು ನಮ್ಮ ಹತ್ರ ಪ್ಯೂರ್ ಡ್ಯುರಾಕ್ ಕೂಡ ಸಿಗ್ತದೆ, ಯಾರ್ಕ್ಷೈರ್ ಕೂಡ ಸಿಗುತ್ತೆ, ಮತ್ತು ಕ್ರಾಸ್ F1 ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ ಥರ ಮರಿಗಳು ಬೇಕೋ ಅದನ್ನು ನಮ್ಮ ಹತ್ರ ಬಂದು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಮ್ಮದು ಈಗಾಗಲೇ ನಾನು ಹೇಳಿದಾಗೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ M ದಾಸಾಪುರ ಗ್ರಾಮ. ನಂದು ಫೋನ್ ನಂಬರು 9888281534. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಿಂದ ಏನಾದರೂ ಸಲಹೆಗಳು ಬೇಕಿದ್ರೆ ಪಡ್ಕೋಬೋದು. ಥ್ಯಾಂಕ್ ಯು.